ಅಲ್ವಾ ಸರ್? ಇವಾಗ ನಿಮ್ ಮತ್ತೆ ಚರಣ್ ರಾಜ್ ಅವರ ಒಂದು ಕಾಂಬೋ ಯಾವ ತರ ವರ್ಕೌಟ್ ಆಗಿದೆ ಅಂತ ನಾವು ಹಿಂದಿಂದ ನೋಡ್ಕೊಂಡು ಬರ್ತಾ ಇದೀವಿ. ಸೊ ನಿಮಗೆ ಅವ್ರ ಲೆಕ್ಕ, ನಿಮ್ಗೆ ಲೆಕ್ಕ ಗೊತ್ತಿಲ್ಲ. ನನಗೆ ಅವ್ರ ಲಕ್ಕು ನಿಜವಾಗ್ಲು. ಯಾಕೆಂದ್ರೆ ನಾನು ನೋಡ್ದಂಗೆ ಬೇರೆಯವ್ರಿಗೆ ಯಾರು ಚರಣ್ ತುಂಬಾ ಕಾಣಿಸ್ಕೊಳಕ್ ಹೋಗಲ್ಲ. ನಾವು ಹತ್ತರಿಂದ ನೋಡಿದೀವಿ. ಅಂದ್ರೆ ಈಗ ನಾವು ಓದಿರ್ತೀವಿ ಅಂದ್ರೆ ಒಂದು ಸೈಂಟಿಸ್ಟು, ಒಂದು ಋಷಿ, ಅಥವಾ ಇನ್ನೊಂದೇನೋ ಒಬ್ರು ಸೈಂಟ್ ಇದ್ರು, ಅಥವಾ ಇನ್ನೊಂದು ಯಾರೋ ಒಬ್ರು ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ತಿದ್ರು ಅಂದ್ರೆ ಅದು ಚರಣ್ ಒಬ್ಬರೇ ನಾನು ನೋಡಿರೋದು. ಅಂದ್ರೆ ಈಗ ಒಂದಕ್ಕೆ ಸಮಾಧಾನ ಆಗ್ತೀರ ಅಂದ್ರೆ ಇದೊಂದು ಸಾಂಗ್ನ ಅಪ್ ಟು ನೆನ್ನೆವರೆಗೂ ಅವ್ರು ಸರಿ ಮಾಡ್ತಾನೆ ಬಂದ್ರು. ಒಂದೇ ಆಸೆ, ಆ ಪರ್ಫೆಕ್ಷನ್. ಅಂದ್ರೆ ಒಂದು ಸೈಂಟಿಸ್ಟ್ ಕುತ್ಕೊಂಡು ಮಾಡೋವಂಥ ಕೆಲಸ ಅದು ಯಾವಾಗ್ಲೂ. ಯಾಕಂದ್ರೆ ಫಾರ್ಮುಲಾ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಒಂದು ವಿಷಯ ಆಗ್ಬಿಡತ್ತೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂತ ನನಗೆ ಸಿಕ್ಕಿರೋ ಒಂದು ದೊಡ್ಡ ಲಕ್ಕಿ ಸ್ಟೋನ್. ಚರಣ್ ರಾಜ್ ಸರ್ಗೆ ತುಂಬಾ ಸೈಲೆಂಟ್ ಆಗಿ ಕೂತಿದ್ದೀರ ಅಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದಾರ ವಿಜಯ್ ಸರ್? ಮ್ಯೂಸಿಕ್ ಪಿಕ್ಚರ್ ಅಲ್ಲ, ಆಕ್ಚುಲಿ ಅಂದ್ರೆ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಸರ್ ಒಟ್ಟಿಗೆ ವರ್ಕ್ ಮಾಡೋದಿಗೆ. ಯಾಕಂದ್ರೆ ತುಂಬಾ ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಇದು ಸರ್ ಒಟ್ಟಿಗೆ. ಅಂಡ್ ಸರ್ ತುಂಬಾ ವಿಷಯಗಳನ್ನ ರಿಸರ್ಚ್ ಮಾಡಿ ನನಗೆ ಅವ್ರದೇ ಆದ ರೀತಿಲಿ ಏನೇ ಕೇಳಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿರ್ಬೋದು, ಅಥವಾ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಕೇಳಿದ್ರು ಅದನ್ನ ತಂದು ನನಗೆ ಕೇಳಿಸ್ತಾರೆ. ಇದು ನನಗೆ ಸೂಟ್ ಆಗ್ತಿದೆ, ಈ ತರ ಮೂವಿಗೆ ಈ ತರ ಏನಾದ್ರು ಮಾಡ್ಬೋದಾ. ಸೊ ನನಗೆ ತುಂಬಾ ಪಾಸಿಬಿಲಿಟೀಸ್ ಹೇಳ್ತಾರೆ. ಸೊ ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಅದೊಂಥರ ಟ್ರೀಟ್. ಸೊ ಆ ಒಂದು ವೈಬೇ ಟ್ರಾನ್ಸ್ಲೇಟ್ ಆಗುತ್ತೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅಂತ ಅನ್ಕೊಂತೀನಿ ಮೇಡಮ್. ಸೊ ಐ ಎಂಜಾಯ್ ಅಂಡ್ ಐ ಲರ್ನ್. ಥ್ಯಾಂಕ್ ಯು. ವಿಜಯ್ ಸರ್, ವಿನಯ್ ಸರ್, ಮತ್ತೆ ಎಲ್ರಿಗೂ ಇದು ಪ್ರಶ್ನೆ ಸರ್. ಸರ್, ನಿಮ್ ಪ್ರಕಾರ ಅಂದ್ರೆ ಇದು ಭಾವ ತುಂಬಾ ಕ್ಯಾಚಿ ಆಗಿದೆ. ಸೊ ನಿಮ್ ಪ್ರಕಾರ ನಿಮ್ ಭಾವ ಅಂದ್ರೆ ಯಾರು ಫೇವರೇಟ್ ಭಾವ ಅಂದ್ರೆ? ನಮ್ಗೀಗ ಅಂಕಿತ್ ಭಾವನೇ ಭಾವ. ಅಂಕಿತ್ ಭಾವ ಎದ್ದಿದ್ಕೊಳಪ್ಪ, ಅವ್ರು ನೋಡಿಲ್ಲ ನಿನ್ನ, ಇವರೇ ಭಾವ. ನಮ್ಮ ಆನೇಕಲ್ ತಾಲೂಕು ಭಾವ ಅವರು. ಸೊ ಹಂಗಾಗಿ ಥ್ಯಾಂಕ್ ಯು ಅಂಕಿತ್ ಭಾವ. ವಿನಯ್ ಸರ್ ಹೇಳ್ಬೇಕು, ನಿಂಗೆ ಫೇವರೇಟ್ ಭಾವ ಯಾರು ಸರ್? ನಮಗೂ ಅಂಕಿತ್ ಭಾವ. ಬೇರೆ ಯಾವ ಭಾವ? ಅಂಕಿತ್ ಭಾವ ಅವರೇ. ಆಕ್ಚುಲಿ ಚರಣ್ ಯಾರು ಕ್ಯೂಟ್ ಆಗಿ ಕರೆದಿದ್ದು ಅಂಕಿತ್ ಭಾವ ಅಂತ. ಸರ್ ಏನ್ ಬೇಕಾದ್ರೆ ತಿಳ್ಕೊತಾರಲ್ಲ ಸರ್ ನಾವು. ಆಡು ಭಾಷೆ ಅದು. ವಿಜಯ್ ಸರ್, ಈ ಕಡೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಬಂದ್ರು ಕೂಡ ಪ್ಯಾನ್ ಇಂಡಿಯಾ ಫೋಕಸ್ ಆಗಿ ಸಿನಿಮಾಗಳನ್ನ ತರ್ಲಿಕ್ಕೆ ನೋಡ್ತಾರೆ. ಆದ್ರೆ ನೀವು ಅಲ್ಲಿ ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತೀರಾ. ಪ್ಯಾನ್ ಇಂಡಿಯಾ ಸವಾಸನ ಬೇಡ, ತಲೆ ಬಿಸಿ ಅನ್ನುವಂಥದ್ದು, ಅಥವಾ ಭಯ ಯಾರಿಗೂ ಪಟ್ಟಿಲ್ಲ, ಪಡೋದು ಇಲ್ಲ. ಅಷ್ಟು ದೂರ ಫಸ್ಟ್ ನಮ್ಮದು ಕನ್ನಡ ಸಿನಿಮಾನ ನಾನು ಚೆನ್ನಾಗಿ ಮಾಡಿ ನಿಲ್ಲಿಸ್ಕೊಂಡು ಆಮೇಲೆ ಅದನ್ನ ಮಾಡೋಣ ಅನ್ನೋ ಆಸೆ. ಆದ್ರೆ ಯೋಚನೆ ಇಲ್ಲ. ಮಾಡಲೇಬೇಕು ಅಂದ್ರೆ ಮನುಷ್ಯನಿಗೆ ಯಾವುದು ದೊಡ್ಡದಲ್ಲ, ಮನಸ್ಸು ಮಾಡಿದ್ರೆ ಅಲ್ವಾ. ಆ ಥರ ಸಿನಿಮಾ ಮಾಡಕ್ ಬರಲ್ಲ ಅಂತನೂ ಏನಿಲ್ಲ. ಆಮೇಲೆ ನಾವು ಕನ್ನಡಿಗರು, ಕನ್ನಡದವರು, ಯಾರಿಗೂ ಕೇರ್ ಮಾಡಲ್ಲ, ಕೇರ್ ಮಾಡೂ ಇಲ್ಲ. ಮಾಡಲೇಬೇಕು ಅಂದ್ರೆ ಮನಸ್ಸು ಮಾಡೇ ಮಾಡ್ತೀವಿ. ಯಾವನಿಗೂ ಭಯ ಪಡ್ಕೊಂಡೆಲ್ಲ ಸಿನಿಮಾ ಮಾಡಬಾರ್ದು ಅನ್ನೋದು ಯಾವತ್ತು ನಾವು ಅದನ್ನ ಯೋಚನೆ ಮಾಡ್ಕೊಂಡು ಬರಲೇ ಇಲ್ಲ ನಾವು. ಇನ್ಫ್ಯಾಕ್ಟ್ ಸ್ಟಂಟ್ಗಳು ಮಾಡುವಾಗ ಎಷ್ಟೋ ಸರಿ ಸತ್ತಿ ಬದುಕಿ ಎದ್ದು ಬಂದಿರೋರು ನಾವು. ನಮ್ಗೇನಂದ್ರೆ ಸಮಯ ಬರಲಿ ಅಂತ ಒಂದು ಕತೆ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ಬೋದು ಅಲ್ವಾ. ಫಸ್ಟ್ ನಾವೇನು ಮಾಡಬೇಕು, ನಮ್ದಿರೋದನ್ನ ಕತೆಗಳನ್ನ ಹೇಳ್ತಾ ಬರಬೇಕು. ನಾನು ಅನ್ಕೊಂಡಿದ್ದೀನಿ ನಮ್ಮ ಕತೆಗಳೆಲ್ಲ ಮುಗಿದ್ಮೇಲೆ ನಾವು ದೂರಕ್ಕೆ ಓದಷ್ಟು ಹೋಗ್ಬೋದು ಅಲ್ಲಿಗೆ. ತಿರ್ಗಿ ಆಮೇಲೆ ಇನ್ನೇನು ಪ್ಯಾನ್ ಇಂಡಿಯಾ ಅಂದರೆ ಎಲ್ಲರ ಮನುಷ್ಯರ ಭಾವನೆ, ಮನುಷ್ಯರ ಸಂತೋಷ, ಮನುಷ್ಯರ ನೋವು, ಅದನ್ನ ಮತ್ತೆ ಪ್ಯಾನ್ ಇಂಡಿಯಾ ಥರನೇ ಹೇಳ್ತಾ ಇರ್ತೀವಲ್ವಾ. ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಷ್ಟೇ. ಒಂದು ಡ್ಯಾನ್ಸರ್ ಜಾಗದಲ್ಲಿ 800 ಜನ ಡ್ಯಾನ್ಸರ್ ಇರ್ತಾರೆ, ಬಟ್ ಹಂಗೆ ಕುಣಿತಾ ಇರ್ತಾರೆ ಅವರು. ಭಾವನೆಗಳು ಹಂಗೆ ಇರ್ತಾವಲ್ವಾ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ಹೀರೋಯಿನ್ನು. ಕಾಲ ಬರಲಿ, ಹೋಗೋಣ ಇನ್ನು ಮುಂದಕ್ಕೆ. ಸಿಟಿ ಲೈಟ್ಸ್ ಅನ್ನೋದು ಎಲ್ಲಾ ಕಡೆ ಸಿಟಿ ಇದೆ ಇಡೀ ಇದಕ್ಕೆ. ಅದಕ್ಕೆ ನಾನು ಸಿಟಿ ಲೈಟ್ಸ್ ಇವಾಗೆಲ್ಲ ಒಂದ್ ಕಡೆ OTT ಬಂದ್ರೆ ಎಲ್ಲರೂ ನೋಡ್ಲಿ ಅಂತ ಆಸೆ. ಸೊ ಯು ಬಿಲೀವ್ ಇನ್ OTT ಅಗೇನ್. ಬಟ್ ಸ್ಟಿಲ್ ಸರ್, ಒಂದು ಪ್ರತಿ ಸತಿ ನೀವು ಯಾವಾಗಲೂ ಎವ್ರಿ ಟೈಮ್ ಯು ಡೂ ಅ ಮೂವಿ ಯು ವಾಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಂತ. ಎಕ್ಸಾಕ್ಟ್ಲಿ, ಹೌದು. ಬಟ್ ಸಮಟೈಮ್ಸ್ ಅವೇರ್ನೆಸ್ ಸಡನ್ಲಿ ಗೋಸ್ ರಾಂಗ್. ಎಲ್ಲೋ ಇನ್ಫಾರ್ಮೇಶನ್ ತಪ್ಪಾಗುತ್ತಾ ನೀವು ಹೇಳೋದ್ರೊಳಗೆ? ಇಲ್ಲ, ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹೌ ಡಿಡ್ ಯು ಗೋ ಅಬೌಟ್ ದಿಸ್ ಪರ್ಟಿಕ್ಯುಲರ್
ಅಬೌಟ್ ದಿಸ್ ಸಿಟಿ ಲೈಟ್ಸ್ ಐ ಥಿಂಕ್ ವಿ ಹ್ಯಾವ್ ಸ್ಟಿಲ್ ಟೈಮ್ ಅನ್ಕೋತೀನಿ ಟು ರಿಲೀಸ್ ಬಿಫೋರ್ ರಿಲೀಸ್ ನಾನು ಮಾತಾಡ್ಬೋದು. ಇಟ್ಸ್ ಟು ಅರ್ಲಿ ಟು ನೆರೇಟ್ ದ ಹೋಲ್ ಸ್ಟೋರಿ ಅಥವಾ ಹೋಲ್ ಸಿನಾಪ್ಸಿಸ್ ಆಫ್ ದ ಸಿನಿಮಾ ಬೇಡ ಅನಿಸುತ್ತೆ. ಓಕೆ ಕೈಂಡ್ ರಿಕ್ವೆಸ್ಟ್ ಅಂದ್ರೆ ಸಿಟಿ ಲೈಟ್ಸ್ ಸರ್. ಬೆಂಗಳೂರು ಹೊಸಬರಿಗೆ ಅಮಾಯಕರಿಗೆ ಡೇಂಜರ್ ಅಂತ ಹೇಳ್ಕೊಟ್ಟಿದ್ದೀವಿ. ಸರ್ ಬ್ಯಾಂಗ್ಳೂರು ಹೌದು ಸರ್. ಈಗ ಬ್ಯಾಂಗ್ಳೂರು ಖಂಡಿತವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ತುಂಬ ಡೇಂಜರ್ ಅದು ಪಾಪ ಹೊಸಬರಿಗೆ. ಜಾಕ್ ಮಲ್ಬೇಡಪ್ಪ, ಮಲ್ಗಕ್ಕೆ ಬಂದಿದ್ದೆ ನೀನು, ಎದ್ದು ನಿಂತ್ಕೋ. ಇದೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ಹಿಂಗೆ ಮಲಗಿದ್ದಾರೆ ನೀನು ಕಣ್ಣು ನಿಲ್ಲಿಸ್ಕೊಂಡು. ಹೌದು ಸರ್, ಕೆಲವರಿಗೆ ಅಮಾಯಕರಿಗೆ 100% ಇದು ಡೇಂಜರೇ ಇದು. ಅಲ್ಲ ಸರ್ ಹೋಗಿಯಿಂದ ಹಿಡಿದು ಎಕ್ಕದವರೆಗೆ ಎಲ್ಲರೂ ಅಮಾಯಕರು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬರೋದು ಅದೇ ಕಥೆ ಇದೆ. ಅದನ್ನು ಯಾವ ರೀತಿ ಭಿನ್ನವಾಗಿ ನೀವು ಇದರಲ್ಲಿ ತೋರಿಸಿ? ತಾವು ಸಮಯ ಕೊಟ್ಟರೆ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನು ಹೇಳಬಲ್ಲೆ. ಫಸ್ಟ್ ಪ್ರೆಸ್ ಮೀಟ್ಗೆ ನೀವು ಕತೆ ಕೇಳ್ಬಿಟ್ಟು ನಾನು ಇನ್ನೂ 3-4 ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಆಸೆ. ಈಗ ಚರಣ್ ಅವ್ರಿಗೆ ಹಿಂದೆ ಬಿದ್ದಿದ್ದೀನಿ, ನಂಗೆ ಅರ್ಜೆಂಟ್ ಸಾಂಗ್ಸ್ ಬೇಕು ಅಂತ. ಇನ್ನು ಐ ಥಿಂಕ್ ಇನ್ನೊಂದು 50 ಡೇಸ್ಗೆ ಇನ್ನೊಂದು ಸಾಂಗ್ ರಿಲೀಸ್ ಮಾಡಬೇಕು ನಾವು. ಆದಷ್ಟು ಜಲ್ದಿ ಸರ್, ಆದಷ್ಟು ಜಲ್ದಿ. ಚರಣ್ ಅವರು ಅದು ಅವ್ರಿಗೆ ಬಿಟ್ಟಿದ್ದೀನಿ, ಅಂದರೆ ಆ ಪ್ರೊಡ್ಯೂಸರ್ಗೆ. ನಾವು ರೆಡಿ ಆದರೆ ನಾನು ಬಂದ್ಬಿಡ್ತೀನಿ ಜಲ್ದಿ. ಈ ಪಿಕ್ಚರ್ ಚರಣ್ ಮೇಲೆ ನಿಂತಾಗೆ ಮಾತಾಡ್ತೀವಿ. ಹೌದು ಸರ್. ಎಂಡಲ್ಲಿ ಏನಾಗುತ್ತೆ ಗೊತ್ತಾ, ಚರಣ್ ಅವರು ಸರ್ ನಾನೆಲ್ಲ ಕಂಪ್ಲೀಟ್ ಮಾಡಿದೆ ಅಂದಾಗ ನಾನೆಲ್ಲ ಅನೌನ್ಸ್ ಮಾಡೋಕ್ಕೆ ಸಾಧ್ಯ. ಈಗ ಚರಣ್ ಕೈಯಿಂದನೇ, ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದನೇ ಸಿನಿಮಾ ಹೊರಗಡೆ ಬರಬೇಕು ಎಂಡಲ್ಲಿ. ಎಸ್ ಸರ್, ನಾನು ನನ್ನ ಮುಗಿತು ಕೆಲಸ ಅಂದಾಗ ನಾವು ರಿಲೀಸ್ ಬಗ್ಗೆ ಮಾತಾಡ್ಕೊಬೋದು. ಚರಣ್ ಸರ್ ಇಲ್ಲಿ ಎಸ್ ಸರ್, ಇದು ಯಾವುದೇ ಸಿನಿಮಾದನ್ನು ನಿಮ್ಮದು ಸೌಂಡಿಂಗ್ ಹೊಸದಾಗಿರ್ಬೇಕಂತ ನೀವು ತುಂಬ ಟ್ರೈ ಮಾಡ್ತೀರಾ. ನೀವು ಯಾವುದೇ ಮಾಡಕ್ ಹೋದ್ರು ಭೀಮಾ ಸಲಗ ಅದೇ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿರೋದ್ರಿಂದ ಅದೇ ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಈ ಸಾಂಗು ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಹೊಸದು ಕೊಡಬೇಕು ಅನ್ನೋದು, ಮತ್ತೆ ಸಿಮಿಲರ್ ಸಾಂಗ್ ಇರೋದ್ರಿಂದ? ಅಂದ್ರೆ ನಾನು ಒಂದ್ ಹೇಳ್ಬೋದು, ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟ್ ಆಫ್ ದ ಈ ಸೌಂಡ್ ಹೊರಗೆ ಬಿಟ್ಟಿದೀವಲ್ಲ, ಜಸ್ಟ್ ದ ಸ್ಟಾರ್ಟ್ ಇದು. ಸೊ ದಿಸ್ ಲಾಟ್ ಆಫ್ ಸರ್ಪ್ರೈಸಸ್ ಇದೆ ಮುಂದೆ ವಿತ್ ದ ಸಾಂಗ್ಸ್ ಆಗಿರ್ಬೋದು. ಡೆಫಿನೆಟ್ಲಿ ವಿ ಆರ್ deviating from the previous soundscapes. So this is just a start ಅಷ್ಟೇ. ಚರಣ್ ಸರ್. ಚರಣ್ ರಾಜ್, Yes ma'am. ಅಂದ್ರೆ ಅವ್ರು ಹೇಳ್ತಾ ಇದ್ರು ಏನೇ ಒಂದು ಟಾಪಿಕ್ ತಗೊಂಡ್ರು ಹಿಂಗೆ ಒಂಥರ ಅವ್ರದ್ದೇ ಒಂದು ರಿಸರ್ಚ್ ಇರುತ್ತೆ ಅಂತ. ಸೊ ನೀವು ಪ್ರತಿ ಸತಿ ಅವ್ರ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಿ ನೀವು ಹಾಡ್ ಕಂಪೋಸಿಷನ್ಸು ಅಷ್ಟೇ ರಿಸರ್ಚ್ ಮಾಡಬೇಕಾ ಏನಾದರೂ? ಬಿಕಾಸ್ ಇಟ್ ಈಸ್ ಅರೌಂಡ್ ದ ಸಬ್ಜೆಕ್ಟ್ ಯು ಯೂಶಲಿ Correct. ಗೋ ಅಬೌಟ್. Usually there will be some research with the style ಆಗಿರ್ಬೋದು, genre ಆಗಿರ್ಬೋದು, ಅಥವಾ what voice might suit to this, what kind of lyrics should go to this ಅಂತ. But usually with lyric, Vijay sir, what happens is ಅವ್ರು ತುಂಬಾ ಯಾವಾಗಲೂ he's up to date with what are the new artists coming in the town, ಯಾವ ಹೊಸ ಸೌಂಡ್ ಇದೆ, ಯಾವ್ದು ನನ್ನ ಮೂವಿಗೆ ಸೂಟ್ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ರಿಸರ್ಚ್ ಇಸ್ ಡನ್ ಬೈ ಸರ್. ಸೊ ಅದನ್ನ ಮ್ಯೂಸಿಕಲಿ ಹೌ ಡು ಐ ಟ್ರಾನ್ಸ್ಲೇಟ್ ಅನ್ನೋದೇ ನಂದು ಫೋಕಸ್ ಆಗಿರುತ್ತೆ. ಎಷ್ಟು ಸ್ಪೂನ್ ಫೀಡ್ ಮಾಡ್ತಾರೆ ನಿಮ್ಗೆ ಹಾಗಾದ್ರೆ? ಆಕ್ಚುಲಿ ಮ್ಯಾಮ್ ನನಗೆ ಆ ಸ್ಪೂನ್ ಫೀಡ್ ಇರಲೇಬೇಕಾಗುತ್ತೆ ಮ್ಯಾಮ್. ಯಾಕಂದ್ರೆ ಅವರ ಕಾನ್ಸೆಪ್ಟ್, ಅವರ ಐಡಿಯಾಸ್ನ ಐ ಕ್ಯಾನ್ ರೈಟ್ ಅ ಸ್ಟೋರಿ, ಐ ಕ್ಯಾನ್ ಜಸ್ಟ್ ಟ್ರಾನ್ಸ್ಲೇಟ್ ಇಸ್ ಐಡಿಯಾಸ್ ಇನ್ ಟು ಮ್ಯೂಸಿಕ್. So I need spoon feeding, I need directors to push me.